ಪೋಕ್ಸೋ ಕೇಸ್ನಲ್ಲಿ ಭಟ್ಕಳದ ಮಂಕಿ ಠಾಣಾ ಪಿಎಸ್ಐ ಅರೆಸ್ಟ್ ಆಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮಂಕಿ ಠಾಣೆಯಲ್ಲಿ ಘಟನೆಯಾಗಿರುವುದು. ಯಲ್ಲಾಪುರ ಮೂಲದ ಬಾಲಕಿಗೆ ಲೈಂಗಿಕ ಕಿರುಕುಳವನ್ನ ಆತ ನೀಡುತ್ತಿದ್ದ ಅನ್ನುವ ಆರೋಪದ ಮೇಲೆ ಪೋಕ್ಸೋ ಕೇಸ್ನಲ್ಲಿ ಪಿಎಸ್ಐ ಅರೆಸ್ಟ್ ಆಗಿರೋದು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮಂಕಿ ಠಾಣೆಯಲ್ಲಿ ಯಲ್ಲಾಪುರ ಮೂಲದ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಡ್ತಿದ್ದ ಆತ ಅನ್ನೋ ಆರೋಪ ಭಟ್ಕಳ ನಗರ ಠಾಣೆಯಲ್ಲಿ ಅಪ್ರಾಪ್ತೆ ಬಂದು ದೂರನ್ನ ದಾಖಲಿಸಿದ್ರು. ಅಪ್ರಾಪ್ತೆ ದೂರಿನನ್ವಯ ಪಿಎಸ್ಐ ಅಭಿನಂದನ್ ಬಂಧನವಾಗಿದೆ. ನೋಡಿ ಇದು ಹೇಗಿದೆ ಅಂತ ಹೇಳಿದ್ರೆ, ಬೇಲಿಯೇ ಎದ್ದು ಹೊಲ ಮೇದಂತೆ ರಕ್ಷಣೆಗಿರ್ಬೇಕಾದವರು ಮಾನ ಮರ್ಯಾದೆ ಇಲ್ಲದಂತೆ ವರ್ತನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಗೊತ್ತಾಗ್ತಾ ಇಲ್ಲ. ಮಣ್ಣು ತಿನ್ನೋ ಕೆಲಸ ಮಾಡಿರೋದು ಅಪ್ರಾಪ್ತ ಹೆಣ್ಣು ಮಗುವಿಗೆ ಕಿರುಕುಳ ಕೊಡ್ತಾ ಇದ್ದ ಈ ಮಹಾನುಭವ ಅನ್ನೋದು ಗೊತ್ತಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಪಿಎಸ್ಐ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮಂಕಿ ಠಾಣೆಯಲ್ಲಿ ಕಾರ್ಯನಿರತ ಪೊಲೀಸ್ ಈತ ಯಲ್ಲಾಪುರ ಮೂಲದ ಬಾಲಕಿಗೆ ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇದ್ದ ಅನ್ನೋ ಆರೋಪ. ಯಾವ ರೀತಿ ಏನು ಎತ್ತ ಎಲ್ಲವನ್ನ ದೂರಿನಲ್ಲಿ ಉಲ್ಲೇಖ ಮಾಡಿ ಆ ಯುವತಿ ಅಥವಾ ಆ ಬಾಲಕಿ ಅಪ್ರಾಪ್ತೆ ದೂರನ್ನ ಕೊಟ್ಟಿದ್ದಾರೆ. ಸಂಬಂಧಪಟ್ಟ ಹಾಗೆ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡೋದಲ್ಲ, ಕೆಲಸದಿಂದಲೇ ತೆಗೆದು ಓಡಿಸಬೇಕು ಇಂಥವ್ರನ್ನ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಹೊರಗಡೆ ಬರ್ತಾರೆ, ಮತ್ತೆ ಇದೇ ರೀತಿಯಾದಂಥ ಕೆಲಸಗಳನ್ನ ಮಾಡ್ತಾರೆ. ಸದ್ಯ ಬಾಲಕಿಗೆ ಲೈಂಗಿಕ ಕಿರುಕುಳದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡಲಾಗಿದೆ. ನಿಜಕ್ಕೂ ಪೊಲೀಸ್ ಅಧಿಕಾರಿಗಳು ಅಥವಾ ಪೊಲೀಸರು ತಲೆ ತಗ್ಗಿಸುವಂತಹ ಕೆಲಸ, ಬೇರೆ ಕಳ್ಳರನ್ನ ಅಥವಾ ಮಾಡಿದಂತಹ ಬೇರೆ ಆರೋಪಿಗಳನ್ನ ಹಿಡಿಯುವಂತ ಜವಾಬ್ದಾರಿಯುತ ಕೆಲಸದಲ್ಲಿ ಇದ್ಕೊಂಡು ಇವರೇ ಮಣ್ಮುಕ್ಕೋ ಕೆಲಸ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಸಂಬಂಧಪಟ್ಟ ಹಾಗೆ ಗೃಹ ಇಲಾಖೆಯು ಕೂಡ ಕಠಿಣವಾದಂತಹ ಖಡಕ್ ಆದಂತಹ ಎಚ್ಚರಿಕೆಯನ್ನು ಕೊಡಬೇಕು, ಕ್ರಮವನ್ನ ತೆಗೆದುಕೊಳ್ಬೇಕು. ಬೇರೆ ಪೊಲೀಸರು ಕೂಡ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಲ್ಲೋ ಅಥವಾ ಲೈಂಗಿಕವಾಗಿ ಕಿರುಕುಳ ಕೊಡೋದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಬೇಕು.